Hello everyone, welcome to Desi Eat. Eat Desi, love Desi. ಇದು ನನ್ನ ಫಸ್ಟ್ ರೆಸಿಪಿ ಬಂದ್ಬಿಟ್ಟು ಅನ್ನಮಯ್ಯ ಲಡ್ಡು. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಲಡ್ಡುಗೆ ಬೇಕಾಗಿರೋ ಐಟಮ್ಸ್: ಕಡಲೆ ಹಿಟ್ಟು, ಸಕ್ಕರೆ, ಹಾಲು, ಉಪ್ಪು, ಏಲಕ್ಕಿ, ಕಲ್ ಸಕ್ಕರೆ, ಪಚ್ ಕರ್ಪೂರ, ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ. ಫಸ್ಟ್ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು, ಹಾಲು ಮತ್ತು ಸಕ್ಕರೆ 3 ಈಕ್ವಲ್ ಪೋರ್ಷನ್ ಅಲ್ಲಿ ತಗೋಬೇಕು. ಈಗ ಉಪ್ಪು ಅದು 1/4 ಟೀ ಸ್ಪೂನ್ ಅಷ್ಟು ತಗೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮಿಕ್ಸ್ ಮಾಡೋಣ. ನೀವು ವಿಸ್ಕರ್ ಯೂಸ್ ಮಾಡಿ ಮಿಕ್ಸ್ ಮಾಡಬೇಡಿ, ಕೈಯಿಂದಾನೇ ಮಾಡಿ. ಓಕೆ, ಈಗ ಹಾಲು ಹಾಕೋಣ. ಸ್ವಲ್ಪ ಹಾಗೆ ಹಾಕೋಣ ಹಾಲು, ಯಾಕಂದ್ರೆ ಮತ್ತೆ ಗಂಟು ಕಟ್ಬಿಡುತ್ತೆ. ನೋಡಿ, ಈ ತರ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಜನರಲ್ ಆಗಿ ಎಲ್ಲರೂ ನೀರು ಹಾಕ್ತಾರೆ, ಬಟ್ ನಾವಿಲ್ಲಿ ಹಾಲು ಹಾಕ್ತಾ ಇದೀವಿ. ದಿಸ್ ಇಸ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್. ತಿರುಪತಿ ಲಡ್ಡು ಫ್ಲೇವರ್ ಬರೋಕೆ ಇದು ಬೇಕು. ಓಕೆ, ನೋಡಿ ಈ ತರ ಮಿಕ್ಸ್ ಮಾಡ್ತಾ ಹೋಗಿ. ಎಲ್ಲಿ ಗಂಟು ಕಟ್ಟಲ್ಲ. ಅದು ಟೆಕ್ಸ್ಚರ್ ಹೆಂಗಿರ್ಬೇಕು ಅಂದ್ರೆ ನಿಮ್ಗೆ ನೋಡಿ, ಇದು ಮಿಕ್ಸ್ ಮಾಡಿದ್ಮೇಲೆ ಈಗ ಈ ತರ ಜಾರ್ಕೋಬೇಕು ಕೈಯಿಂದ. ಇದು ಬ್ಯಾಟರ್ ಈ ತರ ಜಾರ್ಕೋಬೇಕು. ಕನ್ಸಿಸ್ಟೆನ್ಸಿ ಹೀಗಿರ್ಬೇಕು. ಓಕೆ, ನೋಡ್ಕೊಳ್ಳಿ ಈ ತರ. ಈಗ ಬೂಂದಿ ಮಾಡೋಕೆ ಆಯಿಲ್ ಇಡೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ನೋಡಿ, ಆಯಿಲ್ ಕಾದಿದಿಲ್ಲ ಅಂತ ಟೆಸ್ಟ್ ಮಾಡೋಣ. ಓಕೆ, ಈ ತರ 1 ಡ್ರಾಪ್ ಹಾಕಿ ನಾವು ಟೆಸ್ಟ್ ಮಾಡಬಹುದು. ಈಗ ನೋಡಿ, ಹಾಕಿದ್ವಲ್ಲ, ಹಾಕಿದ ತಕ್ಷಣ ಮೇಲ್ಗಡೆ ಬಂತು ಅಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಓಕೆ, ಈಗ ನಾವು ಬೂಂದಿ ಲಡ್ಡು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಸ್ಟವ್ ನ ಸಿಮ್ಮಲ್ಲಿ ಇಡಿ. ಈಗ ನೋಡಿ, ಇದು ಬೂಂದಿ ಲಡ್ಡು ಮಾಡೋದು. ಈಗ ಈ ತರ ಹಿಟ್ಟನ್ನ ತಗೊಂಡು ಇದ್ರ ಮೇಲೆ ಹಾಕ್ಬಿಟ್ಟು ಮೆಲ್ಲಗೆ ಈ ತರ ತಿರುಗಿಸ್ರಿ. ಅದನ್ನ ನೋಡಿ ಹೇಗೆ ಕೆಳಗಡೆ ಹೇಗ್ ಬೀಳ್ತಾ ಇದೆ, ಎಲ್ಲ ಬೂಂದಿ ಲಡ್ಡು ಹೇಗ್ ಬೀಳ್ತಾ ಇದೆ ನೋಡಿ. ಈ ತರ ಮೆಲ್ಲಗೆ ತಿರುಗಿಸ್ಬೇಕು ನೀವು. ಓಕೆ, ಇನ್ನೊಂದ್ ಸ್ವಲ್ಪ ಹಾಕೋಣ. ನೋಡಿ, ಈಗ ಈ ತರ ನೋಡಿ, ಕೆಳಗಡೆ ಚೆನ್ನಾಗಿ ಬೀಳ್ತಾ ಇದೆಲ್ಲ, ಈ ತರ ಬೀಳುತ್ತೆ. ಈ ತರ ಫುಲ್ ನೀವು ನೀಟಾಗಿ ಸ್ಪ್ರೆಡ್ ಮಾಡಿ. ಓಕೆ, ನೋಡಿ ಬೂಂದಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗಲ್ಲ, ಡಾರ್ಕ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡಬೇಕು. ಈಗ ಮೇಲೆ ಕೆಳಗೆ. ಆಮೇಲೆ ಸ್ಟವ್ನು ಕೂಡ ನೀವು ಮೀಡಿಯಂ ಫ್ಲೇಮಲ್ಲಿ ಇಡ್ಬೇಕೀಗ. ನೋಡಿ, ಈ ತರ ಮಿಕ್ಸ್ ಮಾಡ್ತಾನೆ ಇರಿ, ಬಿಕಾಸ್ ಮೇಲೆ ಕೆಳಗೆ ಆಗ್ತಾ ಇರಬೇಕು. ಇಲ್ಲಾಂದ್ರೆ ಒಂದ್ ಸೈಡ್ ಎಲ್ಲ ಡಾರ್ಕ್ ಬ್ರೌನ್ ಆಗಿ ಇನ್ನೊಂದ್ ಸೈಡ್ ಎಲ್ಲ ಹಾಗೆ ಯೆಲ್ಲೋಯಿಶ್ ಆಗಿ ಇರುತ್ತೆ. ಈ ತರ ಮಿಕ್ಸ್ ಮಾಡ್ತಾನೆ ಇರಿ. ಆವಾಗ ನಿಮ್ಗೆ ನೀಟಾಗಿ ಎಲ್ಲ ಕಡೆ ಬೆಂದು ನೀಟಾಗಿ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅದು ನಿಮ್ಗೆ. ನೋಡಿ, ಈಗ ಈ ತರ ಇರ್ಬೇಕು ಬೂಂದಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ರೌಂಡ್ ಆಗಿ ಈ ತರ. ನೋಡಿ, ಈ ತರ ಮೆಲ್ಲಗೆ ಫ್ರೈ ಮಾಡ್ಕೊಂತ ಇರಿ. ನೋಡಿ, ಈ ತರ ಮಾಡ್ಕೋಬೇಕು. ನಿಮಗೆ ಇದು ಡಾರ್ಕ್ ಬ್ರೌನ್ ಆಗಬೇಕು. ನೀವು ಗೋಲ್ಡನ್ ಯೆಲ್ಲೋ ಕಲರ್ ಮಾಡಿದರೆ ನಿಮಗೆ ಅದು ತಿರುಪತಿ ಲಡ್ಡು ಟೆಕ್ಸ್ಚರ್ ಕೊಡಲ್ಲ. ಓಕೆ, ಸೊ ಹಾಗಾಗಿ ನಾವು ಡಾರ್ಕ್ ಬ್ರೌನ್ ಮಾಡ್ಕೊಂಡ್ರೆ ನೋಡೋಕ್ಕಾಗಲಿ ಟೇಸ್ಟ್ ಆಗಲಿ ಅದೇ ಥರ ಬರುತ್ತೆ. ಓಕೆ, ಇವಾಗ ಆಗ್ಬಿಟ್ಟಿದೆ, ತೆಕ್ಕೊಳ್ಳೋಣ ಹೊರಗಡೆ. ನೋಡಿ, ಎಲ್ಲ ಲಡ್ಡುನು ಈ ಥರ ಬೂಂದಿನ ಈ ಥರ ಎಲ್ಲ ತೆಕ್ಕೊಂಡ್ಬಿಡೋಣ. ನಿಮ್ಮ ಹತ್ರ ಇದು ಬೂಂದಿ ಮಾಡೋದಿಲ್ಲ ಅಂದರೆ ನೀವು ಇದರಿಂದ ಸಹ ಮಾಡ್ಕೋಬೋದು. ಇದರಿಂದ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ. ಓಕೆ, ನೋಡಿ, ಈಗ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಮೊದಲು ಹೇಗೆ ಮಾಡಿದ್ವಿ ಸೇಮ್ ಪ್ರಾಸೆಸ್ನ ಫಾಲೋ ಮಾಡಿ. ಈಗ ಹಿಟ್ಟು ಹಾಕ್ಬಿಟ್ಟು ಹಿಂಗೆ ರಬ್ ಮಾಡಿ. ಸೇಮ್ ಅದೇ ಥರ ಇದ್ರಲ್ಲಿ ಕೂಡ ಬೀಳ್ತಾ ಇದೆ, ಸಣ್ಣದಾಗೆ ನೀಟಾಗಿ ಬೀಳ್ತಾ ಇದೆ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಶೇಪ್ಲೆಸ್ ಆದರೂ ಕೂಡ ನೋ ಪ್ರಾಬ್ಲಮ್, ಯಾಕಂದರೆ ಟೇಸ್ಟ್ ಮಾತ್ರ ನಿಮ್ಗೆ ನಾನು ಹೇಳ್ದಾಗ ಮಾಡಿಕೊಂಡ್ರೆ ಸೇಮ್ ತಿರುಪತಿ ಲಡ್ಡು ಫ್ಲೇವರ್ ಟೇಸ್ಟೇ ಬರುತ್ತೆ, ಲಡ್ಡು ಟೇಸ್ಟೇ ಬರುತ್ತೆ ನಿಮಗೆ.
ನೋಡಿ ಇದರಲ್ಲಿನೂ ಅದೇ ಥರ ಸೇಮ್ ಬಂದಿದೆ, ರೌಂಡಾಗೆ ಬಂದಿದೆ, ಟೆಕ್ಸ್ಚರ್ ಎಲ್ಲಿ ಚೇಂಜ್ ಆಗಿಲ್ಲ, ಚೆನ್ನಾಗಿದೆ ನೋಡಿ. ಇದರಲ್ಲಿ ಕೂಡ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಿ ಮತ್ತೆ. ಎಸ್ಪೆಷಲಿ ಈ ಸ್ವೀಟ್ನ ಪ್ರಸಾದಕ್ಕೆ ಮತ್ತು ಫೆಸ್ಟಿವಲ್ ಟೈಮಲ್ಲಿ ಪಟ ಅಂತ ಮಾಡ್ಕೋಬೋದು ನೀವು. ಆದರೆ ನಿಮ್ಗೆ ಈ ಥರ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಕಡಲೆ ಹಿಟ್ಟು ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರಲ್ಲ, ಸೇಮ್ ಅದೇ ಕ್ವಾಂಟಿಟಿಯಲ್ಲಿ ಹಾಲು ಮತ್ತು ಸಕ್ಕರೆನೂ ತೊಗೋಬೇಕು. 3 ಈಕ್ವಲ್ ಆಗಿರಬೇಕು. ಬೂಂದಿ ಬೆನೆಯೋಕ್ಕೆ ಮ್ಯಾಕ್ಸಿಮಮ್ ಅಂದ್ರೂ 1 ಮಿನಿಟ್ ಆಗುತ್ತೆ ಅಷ್ಟೇ. ನೋಡಿ ನೀವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆದರೆ 1 ಮಿನಿಟ್ ಆಗ್ತಿದ್ದಂಗೆ ಈ ಥರ ಆಗುತ್ತೆ ನೋಡಿ. ಈಗ ಇದು ರೆಡಿ ಆಗಿದೆ, ತೆಗ್ಬಿಡೋಣ ಎಲ್ಲ. ಇದೇ ಥರ ಎಲ್ಲದನ್ನು ಮಾಡ್ಕೊಂಬಿಡಿ. ಬೂಂದಿ ಈ ಥರ ಇರಬೇಕು, ಮೇಲೆ ಕ್ರಂಚಿಯಾಗಿ, ಒಳಗಡೆ ಸಾಫ್ಟ್ ಆಗಿರಬೇಕು. ನೋಡಿ ಮೇಲೆ ಕ್ರಿಸ್ಪಿ ಇದೆ, ಒಳಗಡೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹೀಗಿದ್ರೆ ಪಾಕ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದರಲ್ಲಿ ಹಾಫ್ ಪೋರ್ಷನ್ನ ಮಾಡ್ಕೊಳ್ಳೋಣ, ಹಾಫ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದರಲ್ಲಿ ಹಾಕೊಳ್ಳೋಣ ಮಿಕ್ಸಿ ಜಾರಲ್ಲಿ. ಈ ಥರ ಗ್ರೈಂಡ್ ಆಗಿರಬೇಕು ನೋಡಿ. ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಸಕ್ಕರೆ ಈ ಥರ ಮಾಡಿಕೊಂಡು ಸಕ್ಕರೆ ಮುಳುಗೋಷ್ಟೇ ನೀರು ಹಾಕಬೇಕು, ಮತ್ತೆ ಜಾಸ್ತಿ ನೀರು ಹಾಕಬಾರ್ದು. ಈಗ ಸಕ್ಕರೆ ಮುಳುಗೋಷ್ಟೇ ಹಾಕ್ಕೊಳ್ಳಿ. ನೋಡಿ ಸಕ್ಕರೆ ಮುಳುಗಷ್ಟು ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟವ್ ಆನ್ ಮಾಡೋಣ. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ನೀರು ಕುದಿ ಬರ್ತಿದ್ದಂಗೆ ನಿಮ್ಗೆ 1 ನಿಮಿಷಕ್ಕೆ ಈ ಥರ ಪಾಕ ಸಿಗುತ್ತೆ ನೋಡಿ. ಕಲ್ಸಕ್ರೆ ಹಾಗೆ ಏಲಕ್ಕಿನ ತರಿಯಾಗಿ ಕುಟ್ಕೊಳ್ಳೋಣ. ಫಸ್ಟ್ ಕಲ್ಸಕ್ರೆನ ಕುಟ್ಕೊಳ್ಳೋಣ. ಹೀಗೆ ನೋಡಿ, ಇಷ್ಟೇ, ತುಂಬ ಏನು ನೈಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಏಲಕ್ಕಿನ ಕುಟ್ಕೊಳ್ಳೋಣ. ಇದನ್ನು ತರಿಯಾಗಿ ಕುಟ್ಕೋಬೇಕು. ಇಷ್ಟೇ ನೋಡಿ. ಈಗ ಬೂಂದಿನ ಪಾಕಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಗ್ರೈಂಡ್ ಮಾಡಿರೋದಕ್ಕೂ ಸಹ ಹಾಕೊಂಬಿಡಿ. ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕಿ. ಗೋಡಂಬಿ 1 ಗೋಡಂಬಿಲಿ ಈ ಥರ 2 ಪೀಸಸ್ ಮಾಡ್ಕೊಳ್ಳಿ. ಗೋಡಂಬಿ ಹಾಕೋಣ. ಇದನ್ನು ಫ್ರೈ ಮಾಡೋಣ. ಈಗ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ, ತೆಗ್ಬಿಡೋಣ. ದ್ರಾಕ್ಷಿ ಹಾಕಿ ಇದನ್ನು ಫ್ರೈ ಮಾಡಿ. ಆಗಿದೆ, ಇದನ್ನ ಲಡ್ಡುಗೆ ಹಾಕೊಂಡ್ಬಿಡೋಣ. ಈಗ ಕಾಜು ಹಾಕಿ ಮತ್ತೆ ಕಲ್ಸಕ್ಕರೆ ಹಾಕಿ ಮತ್ತೆ ಏಲಕ್ಕಿ ಪುಡಿ ಹಾಕಿ ತುಪ್ಪ ಸಹ ಹಾಕ್ಬಿಡಿ ಎಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ
ಸ್ಟವ್ ಆಫಲ್ಲಿದೆ ನೋಡಿ. ಈಗ ನಾನು ಸ್ಟವ್ ಆನ್ ಮಾಡಿಲ್ಲ. ಇವಾಗ ಸ್ಟವ್ ಆನ್ ಮಾಡೋ ಅವಶ್ಯಕತೆನೂ ಇಲ್ಲ. ಆ್ಯಂಡ್ ದ ಮೇನ್ ಇಂಗ್ರೀಡಿಯೆಂಟ್ ಪಚ್ ಕರ್ಪೂರ. ಇದು ತುಂಬ ಸ್ವಲ್ಪ ಹಾಕಬೇಕು ನೋಡಿ. ಈಗ ಇಷ್ಟೇ ಹಾಕ್ಬೇಕು ನೀವು. ಜಾಸ್ತಿ ಹಾಕ್ಬಿಟ್ರೆ ಆ ಸ್ಮೆಲ್ ತುಂಬ ಹಾರ್ಡ್ ಅನಿಸುತ್ತೆ. ಸೊ ಇಷ್ಟೇ ಹಾಕಿ ಸಾಕು. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ಅವರ್ ಬಿಡಿ. ಆಗ ಪಾಕ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. 1 ಅವರ್ ಆಗಿದೆ. ಈಗ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಾಕ ಎಲ್ಲ ಹಿಡ್ಕೊಂಡಿದೆ. ಈಗ ನಾವು ಉಂಡೆ ಕಟ್ಬೋದು. ಸ್ವಲ್ಪ ತಗೊಂಡು ಈ ಥರ ಕಟ್ಟಿ ಈ ಥರ ಪ್ರೆಸ್ ಮಾಡಿ. ಈ ಥರ ನೋಡಿ. ಅದು ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೋಡಿ ಲಡ್ಡು ಚೆನ್ನಾಗಿ ಬಂದಿದೆ. ಸೇಮ್ ಇದೇ ಥರ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ಒಂದು ದೊಡ್ಡದು ಮಾಡ್ತೀನಿ ನೋಡಿ. ಈ ಥರ ಮಾಡ್ಕೋಬೇಕು ದೊಡ್ಡದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.